ಇವರೆಲ್ಲರನ್ನ ಸರ್ಕಾರವೇ ಸಾಕಿರುವಂತ ಸೀಳು ನಾಯಿಗಳಂತ ಕರಿಬಹುದಾ ಅಂತ. ಅಲ್ಲ, ಸರ್ಕಾರವೇ ಅಲ್ಲ, ಸರ್ಕಾರನೇ ಅದು, ಸರ್ಕಾರವೇ ಸೀಳು ನಾಯಿ. ಅದು KDB ಏನ್ ಸರ್ಕಾರದ್ದಲ್ಲದ ಇನ್ನೇ ಆಗೋದು. ಸಿಎಂ ಸಿದ್ದರಾಮಯ್ಯನವರು ಇದೇ ಒಂದು ಹೋರಾಟಕ್ಕೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವಾಗ ಕಳ್ಳ ಜೈಲ್ಗೆ ಹೋಗ್ಬೇಕಾಗಿತ್ತು, ದುರದೃಷ್ಟವಶಾತ್ ನಮ್ಮ ನ್ಯಾಯಾಂಗ ಸರಿ ಇಲ್ಲ. ನಿಮ್ಗೆ ಧಿಕ್ಕಾರ ಹೇಳೋ ದಿನ ದೂರ ಇಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇದೀವಿ ನಾವು. ಬೇಕಾ ಸಿದ್ದರಾಮಣ್ಣ ನಿಮ್ಗೆ? ಕುಮಾರಸ್ವಾಮಿ ಇನ್ನೊಬ್ಬ ಪರಮ ಭ್ರಷ್ಟ ರಾಜಕಾರಣಿ. ಅದೇನು ಆಶ್ಚರ್ಯ ಅನ್ನೋದು ನಿಮಗೆ, ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ. ಕರ್ನಾಟಕದ ಭ್ರಷ್ಟಾಚಾರ ಕೃಪಾ ಪೋಷಿತ ಮಂಡಳಿಯ ಅಧ್ಯಕ್ಷ ಸಿದ್ದರಾಮಯ್ಯ ಅಂತ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಪ್ರತಿಧ್ವನಿ. ನಾನು ಭಾಸ್ಕರ್ ತೋಟಗೆರೆ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ, ಬಿಜೆಪಿ ಒಳಗಿನ ಬಡಿದಾಟ, ಜೊತೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಅಪ್ಪ ಮಕ್ಕಳ ಕಿತ್ತಾಟ, ಇದೆಲ್ಲದರ ಜೊತೆಯಲ್ಲಿ KRS ಪಕ್ಷದ ಹೋರಾಟ, ಈ ಎಲ್ಲದರ ಕುರಿತಾಗಿ ಮಾತನಾಡೋದಕ್ಕೆ ನನ್ನೊಂದಿಗೆ KRS ಪಕ್ಷದ ರವಿಕೃಷ್ಣ ರೆಡ್ಡಿ ಅವರಿದ್ದಾರೆ. ನಮ್ಮ ನೇರ ನಿಷ್ಠುರ ಪ್ರಶ್ನೆಗೆ ಅವರಿಂದ ಉತ್ತರ ಪಡೆಯುವ ಪ್ರಯತ್ನ ಮಾಡೋಣ. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ದೇವನಹಳ್ಳಿ ಚೆಲ್ಲೋ ನಿನ್ನೆ ನಡೆದಂತಹ ಒಂದು ಹೋರಾಟ ಇದೆಯಲ್ಲ, ನಿಜಕ್ಕೂ ಹೇಸಿಗೆ ಹುಟ್ಟಿಸುವಂಥದ್ದು. ಈ ರಾಜಕಾರಣಿಗಳ ಆ ಎಲೆಬಿಲ್ಲದ ನಾಲಿಗೆಯನ್ನ ನೋಡಿದ್ರೆ ನಿಜಕ್ಕೂ ಹೇಸಿಗೆ ಹುಟ್ಟಿಸೋದು. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ಇದೇ ಹೋರಾಟಕ್ಕೆ, ಇದೇ ಈ ರೈತರ ಆ ಉಳಿಮೆ ಮಾಡಿಕೊಂಡು ಜೀವನ ಮಾಡುವಂತ ಆ ರೈತರ ಭೂಮಿಗೂ ಬಾಯಿ ಇಡ್ತಾರೆ, ನಾಲಿಗೆಯನ್ನ ಚಾಚ್ತಾರೆ ಅಂದ್ರೆ ಈ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಜೊತೆಲಿ ಈ ಸರ್ಕಾರ ಆಗಿರ್ಬೋದು, ಆ ಜಮೀನನ್ನು ಕೂಡ, ಅಂದ್ರೆ ಆ ರೈತರ ಜಮೀನನ್ನು ಕೂಡ ಕಿತ್ತು ತಿನ್ನುವಂತ ಅವರ ಒಂದು ಅಧಿಕಾರದ ಅಮಲು ಏನಿದೆಯಲ್ಲ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಈ ಹಿಂದೆ ಏನು ಸಿಎಂ ಸಿದ್ದರಾಮಯ್ಯನವರು ಇದೇ ಒಂದು ಹೋರಾಟಕ್ಕೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲ, ನಿಮ್ಮನ್ನ ರೈತರನ್ನ ರಕ್ಷಣೆ ಮಾಡುವಂತ, ಉದ್ಧಾರ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ. ಇವತ್ತು ಅವರೇ ಪಕ್ಷದಲ್ಲಿ ಅಧಿಕಾರದಲ್ಲಿದ್ದಾರೆ. ಸೊ ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳಿ, ಏನ್ KRS ಪಕ್ಷದವರು ಅಥವಾ ಬೇರೆ ಬೇರೆ ಹೋರಾಟಗಾರರಿಗೆ ಒಂದು ಹೋರಾಟ, ನಮಗೊಂದು ನ್ಯೂಸು, ರೈತರ ಕತೆ ಏನು ಅಂತ ಹೇಳಿ. ನೋಡಿ, ಕರ್ನಾಟಕದಲ್ಲಿ ಬಹುಶಃ ಮೊಟ್ಟ ಮೊದಲಿಗೆ ಬಹಳ ಹಿಂದೆ ಆರಂಭದ ದಿನಗಳಲ್ಲಿ ಕೈಗಾರಿಕೆಗಳಿಗೆ ಜಮೀನು ಕಳೆದುಕೊಂಡಂತಹ ಊರಲ್ಲಿ ನಮ್ಮೂರು ಒಂದು. ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಅನ್ನುವಂಥದ್ದು 80ರ ಇಸ್ವಿಯಲ್ಲಿಯೇ, 70ರ ದಶಕದ ಕೊನೆ ಅಥವಾ 80ರ ಆರಂಭದಲ್ಲಿಯೇ ಜಮೀನು ಕಳೆದುಕೊಂಡಂತಹ ಊರು. ಆವತ್ತು ಏನು ಕೈಗಾರಿಕೆಗಳಿಗೆ ಜಮೀನು ಬೇಕಾಗಿತ್ತು, ಒಂದು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡಿ ಉದ್ಯಮಿಗಳಿಗೆ ಕೊಡಬೇಕಾಗಿತ್ತು, ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಬೇಕಾಗಿತ್ತು. ಹಾಗಾಗಿ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಆಗ ಜಮೀನು ಕೊಂಡ್ಕೊಳ್ಳೇಬೇಕಾದ್ರೆ, ಸ್ವಾಧೀನ ಮಾಡ್ಕೊಳ್ಳೇಬೇಕಾಗಿತ್ತು. ಆಗ ಒಂದಷ್ಟು ಇನ್ನೂ ಸ್ವಲ್ಪ ನಾಚಿಕೆ, ಮಾನ ಮರ್ಯಾದೆ, ಜನಪರ ಕಾಳಜಿ ಇರುವಂತ ಜನ ರಾಜಕಾರಣದಲ್ಲಿದ್ರು, ಅಧಿಕಾರಿಗಳು ಹಾಗೆ ಇದ್ರು. ಯಾಕಂದ್ರೆ ದೇಶ ಕಾಯುವಂತ ಸೈನಿಕರಿದ್ದಾಗೆ ದೇಶದೊಳಗಡೆ ದೇಶವನ್ನ ಕಟ್ಟುವವ್ರು ಯಾರು? ಸರ್ಕಾರಿ ನೌಕರರೇ. ಹಾಗಾಗಿ ಅಂತ ಸಂದರ್ಭಗಳಲ್ಲಿ ಅವೆಲ್ಲಾನು ಆಗ ನಾವು ನೋಡಿದ್ವಿ. ನಮ್ಮ ಈ ಊರಿಗೂ ಕಾರ್ಖಾನೆಗಳು ಬಂದ್ವು, ದೇಶದ ಬೇರೆ ಬೇರೆ ಭಾಗಗಳಿಂದ ಜನ ಬಂದ್ರು. ಇವತ್ತೊಂದು ರೀತಿಯಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಕಂಡಿದೆ. ಆದ್ರೆ ಈಗ್ಲೂ ಸಾಕಷ್ಟು ಜಮೀನು ಏನು ಆಗ ಅಕ್ವೈರ್ ಮಾಡ್ಕೊಂಡ್ರು, ಈಗ್ಲೂ ಕಾರಣಾಂತರಗಳಿಂದ ಕಂಪನಿಗಳು ಮುಳುಗ್ತವೆ, ಹೋಗ್ತವೆ, ಕಾರ್ಖಾನೆಗಳು ಅಪ್ರಸ್ತುತವಾಗ್ತವೆ. ಹಾಗಾಗಿ ಸಾಕಷ್ಟು ಈಗ್ಲೂ ಅಲ್ಲಿ ಖಾಲಿ ಜಾಗ ಇದೆ. ಆದ್ರೆ ತದನಂತರದಲ್ಲಿ ನಾವು ನೋಡ್ತಾ ಬಂದಾಗ ನನಗ್ ಕಾಣಿಸಿರುವಂತದ್ದು, ಕರ್ನಾಟಕ ಸರ್ಕಾರದಲ್ಲಿ 3-4 ಕಡುಭ್ರಷ್ಟ, ಕಡು ನೀಚ ಸರ್ಕಾರಿ ಉದ್ಯಮಗಳಿವೆ. ಅವು ಯಾವುದೇ ಒಬ್ಬ ಖಾಸಗಿ ರಿಯಲ್ ಎಸ್ಟೇಟ್ ಏಜೆಂಟ್ ಇರ್ತಾರಲ್ಲ, ಎಸ್ಟೇಟ್ ಕಂಪ್ನಿಗಳು ಇರ್ತಾವಲ್ಲ, ಅವ್ರಿಗಿಂತ ಭ್ರಷ್ಟರು, ನೀಚರು, ಅಧಮರು, ಅಪರಾಧಿಗಳು. ಅದರಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತದ್ದು KADB, ನಂತರ KHB, BDA, ಆಮೇಲೆ ಬೇರೆ ಬೇರೆ ಊರುಗಳಲ್ಲಿರುವಂತ ಲೋಕಲ್ ಮೂಡ ಸೇರಿದಂತೆ UDAಗಳು, ಮೂಡ, ಟೂಡ, ಬಾಡ, ಏನೇನಂತ ಓದ್ಕೋಬಹುದು ನೀವು, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸು. ಸೊ KIADB ಇವತ್ತು ರಾಜ್ಯಾದ್ಯಂತ ಲಕ್ಷಾಂತರ ಎಕರೆ ಭೂ ಬ್ಯಾಂಕ್ ಹೊಂದಿದೆ. ಆ ಹಿಂದೆ ಇದ್ದಂತ ಈ ಕಳೆದ 20 ವರ್ಷಗಳಿಂದ ಏನು ಬೃಹತ್ ಕೈಗಾರಿಕಾ ಸಚಿವರಾದ ಪ್ರತಿಯೊಬ್ಬ ಖದೀಮನನ್ನು ಅವನ ಅವಧಿಯಲ್ಲಿ KIADB ಅನ್ನ ಬಳಸ್ಕೊಂಡು ಸ್ವಲ್ಪ ಇಂಟರ್ನಲ್ ಏನಂತಾರೆ ಅದಕ್ಕೇನೋ ಒಂದು ಪರ್ಟಿಕ್ಯುಲರ್ ಇದಿದೆ, ಇನ್ಸೈಡರ್ ಇನ್ಫಾರ್ಮೇಶನ್. ಸರ್, ಈ ನಂದೊಂದು ಪ್ರಶ್ನೆ ಸರ್, ಇವರೆಲ್ಲರನ್ನ, ಈ KIADB ಸೇರಿದಂತೆ ಬೇರೆ ಬೇರೆ ಏನಿದಾರಲ್ಲ, ಇವರೆಲ್ಲರನ್ನ ಸರ್ಕಾರವೇ ಸಾಕಿರುವಂತ ಸೀಳು ನಾಯಿಗಳಂತ ಕರಿಬಹುದಾ ಅಂತ. ಅಲ್ಲ, ಸರ್ಕಾರವೇ ಅಲ್ಲ, ಸರ್ಕಾರನೇ ಅದು, ಸರ್ಕಾರವೇ ಸೀಳು ನಾಯಿ. ಅದು KIADB ಏನ್ ಸರ್ಕಾರದ್ದಲ್ಲದ ಇನ್ನೇ ಆಗೋದು. ಅದು ಬೃಹತ್ ಕೈಗಾರಿಕಾ ಸಚಿವರ ಅಧೀನದಲ್ಲಿ ಬರುತ್ತೆ. ಸೊ ಇವರು ತಮಗೆ ಬೇಕಾದಂತ ಕಡೆಗಳಲ್ಲಿ, ಒಬ್ಬ ಕೃಷ್ಣಯ್ಯ ಶೆಟ್ಟಿ ಅಂತ ಒಬ್ಬ ಅಧಮ ಸಚಿವ ಇದ್ದ, ಆತ
ಇನ್ನು ಮಾಲೂರಿನಿಂದ MLA ಆಗಿ ಬಂದಾಗ ತಿರುಪತಿ ಲಡ್ಡು ಎಲ್ಲ ಕೊಟ್ಟು ಗಂಗಾಜಲ ಎಲ್ಲ ಕೊಟ್ಟು MLA ಆಗಿ ಬಂದು ಯಡಿಯೂರಪ್ಪ ಜೊತೆ ಜೈಲಿಗೆ ಹೋದಂತ ಗಿರಾಕಿ ಅವ್ರ ಸರ್ಕಾರದಲ್ಲಿ. ಆತ ತನ್ನ ತಮ್ಮನನ್ನ ಬಳಸ್ಕೊಂಡು KHB ವಸತಿ ಸಚಿವ ಆಗಿದ್ದಾಗ ಶಿಡ್ಲಘಟ್ಟ ಜಾಗದಲ್ಲಿ 100 ಎಕರೆ ಜಮೀನುಗಳಿಗೆ ಇವರು GPA ಮಾಡ್ಕೊಂಡು 5 ಲಕ್ಷ 10 ಲಕ್ಷಕ್ಕೆಲ್ಲ ಸರ್ಕಾರದ GPA ರೈತರ ಹತ್ರ ಮಾಡಿಸ್ಕೊಳ್ತಾರೆ. ಆ GPA ಮಾಡಿಸ್ಕೊಂಡಿರುವಂತ ಜಾಗದಲ್ಲಿ ಅದೇ ಜಮೀನುಗಳನ್ನ ಸರ್ಕಾರ 35 ಲಕ್ಷಕ್ಕೆ 1 ಎಕರೆಗೆ ತಗೊಳುತ್ತೆ. ರೈತರಿಗೆ ಸಿಕ್ಕಿದ್ದು 5 ಲಕ್ಷ 6 ಲಕ್ಷ. ಇವಾಗ ಕಳ್ಳ ಹೊಡೆದಿದ್ದು ಮಿನಿಸ್ಟ್ರು, ಅವನ ತಮ್ಮ 35 ಲಕ್ಷ. ಅವ್ನು ಜೈಲಿಗೆ ಹೋಗ್ಬೇಕಾಗಿತ್ತು. ದುರದೃಷ್ಟವಶಾತ್ ನಮ್ಮ ನ್ಯಾಯಾಂಗ ಸರಿ ಇಲ್ಲ, ಅಥವಾ ನ್ಯಾಯಾಂಗ ಸರಿ ಇಲ್ವೋ, ಅಥವಾ ಅವ್ರ ನ್ಯಾಯಾಂಗದ ಮುಂದೆ ದಾಖಲೆ ಇಡುವಂತಹ ನಮ್ಮ ಸರ್ಕಾರಿ ವಕೀಲರು ಸರಿ ಇಲ್ವೋ, ಅಥವಾ ಲೋಕಾಯುಕ್ತ ಸಂಸ್ಥೆ ನಡೆಸ್ತಾ ಇದ್ದಂತ ಕೇಸು ಅವರೇ ಸರಿ ಇಲ್ವೋ, ಒಟ್ಟಾರೆ ಇದು ದುರದೃಷ್ಟಕರ. ಸೊ ಈ ತರ ಇನ್ಸೈಡರ್ ಇನ್ಫಾರ್ಮೇಶನ್ ಬಳಸ್ಕೊಂಡು ಎಲ್ಲಂದ್ರೆ ಅಲ್ಲಿ ರಾಜ್ಯಾದ್ಯಂತ ಲಕ್ಷಾಂತರ ಎಕರೆ ಸರ್ಕಾರಿ ರೈತರ ಭೂಮಿಯನ್ನ ಇವತ್ತು KDB ತಗೊಂಡಿದೆ. ಚನ್ನರಾಯಪಟ್ಟಣದಲ್ಲೂ ಹಾಗೆ ಆಗಿರೋದು. ಅದು ಏನು ಏರ್ಪೋರ್ಟ್ ಹತ್ರ ಇದೆ. ಯಾವೊಂದು ಅಲ್ಲಿ ಯಾವ JCB ಪಕ್ಷ ಅಂತ ನಾವ್ ಹೇಳ್ತೀವಲ್ಲ, JDS ಕಾಂಗ್ರೆಸ್ BJP ಪಕ್ಷಗಳ ಯಾವ ಖದೀಮನ ಜಮೀನು ಅಲ್ಲಿಗಾಗ್ಲೇ ವ್ಯಾಪಾರ ಅಂದ್ರೆ ಮೊದಲೇ ತಗೊಂಡಿರೋದು 6 ಕಾಸ್ಗೋ 3 ಕಾಸ್ಗೋ ತಗೊಂಡು ಇವತ್ತಲ್ಲಿ ಅದನ್ನ ಏನು ಸರ್ಕಾರಕ್ಕೆ ಮಾರುವಂತಹ ದೊಡ್ಡ ಷಡ್ಯಂತ್ರ ನಡೀತಿದೆ. ಸೊ ಈಗ ಇದೇ 3.5 ವರ್ಷದಿಂದ ಅದಕ್ಕೆ KDB ಹೋರಾಟ ಶುರುವಾಗಿತ್ತು, ಸರಿಯಾಗಿ 1200 ದಿನಗಳ ಹಿಂದೆ. ಇದೇ ನೀವು ಇವಾಗ ಹೇಳಿದಂಗೆ ಸಿದ್ದರಾಮಯ್ಯನವರು 2.5 ವರ್ಷದಿಂದ ಹೋಗಿ ಅಲ್ಲಿ ಪುಂಗಿ ಊದ್ ಬಂದ್ರು. ನಾನು ವಿಡಿಯೋ ನೋಡ್ತಾ ಇದ್ದೆ ಇತ್ತೀಚೆಗೆ. ಸರ್ಕಾರ ಕಾರ್ಖಾನೆಗಳನ್ನ ಮಾಡಬೇಕು ಅಂದ್ರೆ ಫಲವತ್ತಾದ ಭೂಮಿಯನ್ನ ಯಾವತ್ತೂ ಅಕ್ವೈರ್ ಮಾಡ್ಕೊಳ್ಬಾರ್ದು. ಬೀಳ್ಬಿಟ್ಟಿರುವಂತಹ ಬಂಜರು ಇರುವಂತಹ ಭೂಮಿಯನ್ನ ಮಾತ್ರ ಅದು ತಗೊಂಡು ಕೈಗಾರಿಕೆಗಳಿಗೆ ಕೊಡಬೇಕು ಅಂತ ಹೇಳಿ ಅದು ಇತ್ತೀಚೆಗೆ ಮುಖ್ಯಮಂತ್ರಿಗಳ ಸಲಹೆಗಾರ ಅಂದ್ಕೊಂಡು, ಏನು ರಾಜಕೀಯ ಸಲಹೆಗಾರನ ಏನೋ ಅಂದ್ಕೊಂಡು ಒಬ್ಬ ಗೋವಿಂದರಾಜನ ಯಾರನ್ನ ವಜಾ ಮಾಡೋದಲ್ಲ, ಆತನು ಅಲ್ಲಿ ದಪ್ಪದಾಗಿ ನೋಡ್ಬೋದ ಆ ವಿಡಿಯೋದಲ್ಲಿ, ಇವೆಲ್ಲ ದೊಡ್ಡದಾಗಿ ಅಲ್ಲೆಲ್ಲ ಪುಂಗಿ ಹೋಗಿ ಊದ್ ಬಂದಂತ ವ್ಯಕ್ತಿ ಇವತ್ತು 2 ವರ್ಷ ಆಯ್ತು. ನಿಮ್ಗೆ ನಾವು ನ್ಯಾಯ ಕೊಡಿಸ್ತೀವಿ, ಇದು ಸರ್ಕಾರ ಫಲವತ್ತಾದ ಭೂಮಿ, ಬೆಲೆ ಬಾಳುವ ಭೂಮಿ, ಇದನ್ನ ಅಕ್ವೈರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿದಂತ ಸಿದ್ದರಾಮಯ್ಯ ಯಾವ ನಾಲ್ಗೆ ಇಟ್ಕೊಂಡು ಅವ್ರು ಇವತ್ತು ಇದನ್ನ ಇಲ್ಲ ನಾವು ಅಕ್ವೈರ್ ಮಾಡ್ಕೊಳ್ಳೇಬೇಕು, ಸ್ವಾಧೀನವನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ ಅಂತಾರೆ. ಸೊ ಹಾಗಾಗಿ ಇದು ಮೂವರು JDS ಕಾಂಗ್ರೆಸ್ BJP ಪಕ್ಷಗಳು ವಿರೋಧ ಪಕ್ಷವಾಗಿದ್ದಾಗ ಜನರು ಮೆಚ್ಚುಗೆ ಗಳಿಸೋದಿಕ್ಕೆ ಮಾತ್ರ ಅಲ್ಲಿ ಹೋಗಿ ಮಾತಾಡ್ತಾರೆ. ಅದಕ್ಕೆ ಯಾವುದೇ ಬದ್ಧತೆ ಇಲ್ಲ, ಪ್ರಾಮಾಣಿಕತೆ ಇಲ್ಲ. ಅಧಿಕಾರಕ್ಕೆ ಬಂದ ತಕ್ಷಣ ಇವತ್ತು ಅಧಿಕಾರದಲ್ಲಿರೋನು ಬಿಟ್ಕೊಡಲ್ಲ, ಯಾಕಂದ್ರೆ ಡೀಲ್ ಆಗಿರುತ್ತೆ. ಇದರಿಂದ ಯಾರಿಗೋ ಒಬ್ರಿಗೆ ಅನುಕೂಲ ಆಗುತ್ತಲ್ಲ, ಅವ್ರು ಹೋಗಿ ನಾಯಿಗಳಿಗೆ ಬಿಸ್ಕತ್ ಹಾಕ್ದಂಗೆ ಈ ಮಿನಿಸ್ಟರ್ಗಳಿಗೆ ಎಲ್ರಿಗೂ ಹಾಕ್ಬಿಡ್ತಾರೆ. ಹೊಸದಾಗಿ ಯಾವ ಮಿನಿಸ್ಟರ್ ಬರ್ತಾನೋ CM ಆಗ್ತಾನೋ ಅವನಿಗೊಂದಷ್ಟು ನಾಯಿ ಬಿಸ್ಕತ್ ಹಾಕ್ತಾರೆ. ಯಾರು ಶ್ರೀಮಂತರು ಆ ನಾಯಿ ಬಿಸ್ಕತ್ ತಿಂದಂತಹ ಈ ನಮ್ಮ ಜನಪ್ರತಿನಿಧಿಗಳು, ಶಾಸಕರುಗಳು ಮತ್ತೆ ಈಗ ಹಳಬಾತಿಂದ ನಮಗೊಂದಷ್ಟು ಪರ್ಸೆಂಟೇಜ್ ಈಗ ಸಿಗೋದ್ ಬೇಡವಾ? ಈಗ ನಾವು ರೈತರ ಭೂ ಸ್ವಾಧೀನವನ್ನ ಬಿಟ್ಬಿಟ್ರೆ, ಜಮೀನನ್ನ ಪ್ರಕ್ರಿಯೆಯಿಂದ ಬಿಟ್ಬಿಟ್ರೆ ನಮಗೇನ್ ಲಾಭ? ಈ ಜನರಿಂದ ನಮ್ಗೇನ್ ವೋಟ್ ಹಾಕ್ತಾರಾ? ಅಲ್ಲಿರೋದು ಒಂದು 400-500 ಜನರು ಜಮೀನ್ ಅಷ್ಟೇ ನಾವು ತಗೊಂಡಿರೋದು. ಯಾಕಂದ್ರೆ 1,500 ಎಕರೆ ಅಂದ್ರೆ ಒಂದು 400-500 ಕುಟುಂಬಗಳದ್ದು ಆಸ್ತಿ. ಅದಕ್ಕಿಂತ ನಮ್ಗೆ ಇಲ್ಲಿ 400-500 ಕೋಟಿ ಸಿಗುತ್ತಲ್ವಾ? ಈ ತರಹದ ನೀಚತನದಲ್ಲಿ ಇವತ್ತು ನಮ್ಮ ಜನಪ್ರತಿನಿಧಿಗಳಿದ್ದಾರೆ. ಯಾರು ಈ ಚನ್ನರಾಯಪಟ್ಟಣದ ರೈತರಷ್ಟೇ ಅದಕ್ಕೆ ಹೊಣೆಗಾರರಲ್ಲ, ರಾಜ್ಯಾದ್ಯಂತ ಇರುವಂತಹ ರೈತರು, ಜನರು, ಮತದಾರರು ಇವತ್ತಿನ ಭ್ರಷ್ಟ ವ್ಯವಸ್ಥೆಗೆ ಕಾರಣ. ಇವರು ನೇರವಾಗಿ ಆವತ್ತಿನ ವಿರೋಧ ಪಕ್ಷಗಳವರನ್ನ ಮತ್ತೆ ಅಧಿಕಾರಕ್ಕೆ ಬಂದಂತಹ ಮಾಜಿ ವಿರೋಧ ಪಕ್ಷವನ್ನ ಹೊಣೆಗಾರರನ್ನಾಗಿ ಅಕೌಂಟಬಲ್ ಮಾಡಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಅದಕ್ಕೆ ಇನ್ನೊಂದು ನಾನು ಹೇಳಿದಾಗೆ, ಈಗ ಇನ್ನೊಂದು ಸಿದ್ದರಾಮಯ್ಯನವರ ಇವತ್ತು ನಿನ್ನೆ ನಡೆದಂತ ಒಂದು ಹೋರಾಟ ಯಾರು ಅಂತ ನೋಡಿದ್ರೆ ಸಿದ್ದರಾಮಯ್ಯನವರ ಅಂತಃಪುರಕ್ಕೆ ಪ್ರವೇಶ ಇರುವಂತಹ ಅವರ ಆಸ್ಥಾನ ಕವಿಗಳು, ಆಸ್ಥಾನ ಕಲಾವಿದರು, ಹೊಗಳು ಭಟ್ರು, ಒಂದು ರೀತಿನಲ್ಲಿ ಏನು ನಾನು ಇನ್ನೇನು ಬೇರೆ ಏನು ಹೇಳೋದ್ಬೇಕಲ್ಲ, ಅಪ್ರಾಮಾಣಿಕ ಹೋರಾಟಗಾರರು ಸಿದ್ದರಾಮಯ್ಯನವ್ರ ಜೊತೆ ಚೆನ್ನಾಗಿರುವಂತವ್ರು. ಅವ್ರು ಯಾಕೆ ಸ್ವಾಮಿ ನೀವು 2 ವರ್ಷದಿಂದ ಹೇಳಿದ್ರಲ್ಲ ಈಗ ಹಿಂಗಾಗಿದೆ, ಅಟ್ಲೀಸ್ಟ್ ಇವಾಗ ಮಾಡೋದಕ್ಕಾಗೋದಿಲ್ಲ, ದಯವಿಟ್ಟು ನಾನು ಅವತ್ತೇನೋ ಸಿದ್ದರಾಮಯ್ಯನವ್ರು ಇಷ್ಟಾದ್ರೂ ಹೇಳ್ಬೇಕು. ನನ್ನ ಪ್ರಕಾರ ಇವರು ಪ್ರಾಮಾಣಿಕರಾಗಿದ್ರೆ ಹೌದು. ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ನಾನು ಬಂದಿದ್ದೆ, ನಿಮಗೆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೆ. ಅವತ್ತು ಸರ್ಕಾರ ಇದನ್ನ ಹಿಂಪಡಿಬೇಕು ಅಂತ ಹೇಳಿದ್ದೆ. ಆದ್ರೆ ತದನಂತರ ನಾನು ಮುಖ್ಯಮಂತ್ರಿ ಆದಾಗ ನನಗೆ ಆವತ್ತಿಲ್ಲದಂತಹ ಕೆಲವೊಂದು ಮಾಹಿತಿ ಬಂತು. ಇವತ್ತು ಇಂತಿಂತ ಬೆಳವಣಿಗೆಗಳಾಗಿದೆ. ಹಾಗಾಗಿ ಇವತ್ತು ಸರ್ಕಾರ ಅದನ್ನ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡೋದಿಕ್ಕಾಗೋದಿಲ್ಲ. ಆವತ್ತು ನಾನು ಹೇಳಿದ್ದೆ, ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ದೆ ನಾವು ಮಾಡ್ತೀವಿ ಅಂತ, ಅದು ಇವತ್ತು ನಿಭಾಯಿಸೋದಿಕ್ಕಾಗೋದಿಲ್ಲ. ದಯವಿಟ್ಟು ಕ್ಷಮಿಸಿ. 2 ಪದ, ಎಷ್ಟು ಹೇಳಿ? 2 ಪದ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇವ್ರಿಗೆ ಕನಿಷ್ಠ ಮಾನ ಮರ್ಯಾದೆ ಏನೋ ಒಂದು ಇದೆ, ನೈತಿಕತೆ ಇದೆ ಅನ್ಬಹುದು. ಕ್ಷಮಿಸಿ ಅನ್ನುವ ಪದನೇ ಬರೋದಿಲ್ಲ. ಹೌದು, ಆವತ್ತು ನಾವು ವಿರೋಧ ಪಕ್ಷದಲ್ಲಿದ್ವಿ, ಆಡಳಿತ ಪಕ್ಷ ವಿರೋಧಿಸ್ಬೇಕು. ಇವತ್ತು ಆಡಳಿತ ಪಕ್ಷದಲ್ಲಿದ್ದೀವಿ, ಇವತ್ತು ಕಮಾಯಿ ಮಾಡ್ಬೇಕು. ಏನೀಗ ಈ ದರ್ಪ, ಈ ಧಿಮಾಕು, ಈ ಬಂಡತನ ಇವತ್ತು ರಾಜಕಾರಣದಲ್ಲಿರೋದು. ಈ 3 ಪಕ್ಷಗಳು ಇದೇ ತರಕ್ಕೆ ಇವ್ರು ಯಾವತ್ತು ಜನಪರ ಹೋರಾಟ ಅಂತಾರೋ, ಅವ್ರು ವಿರೋಧ ಪಕ್ಷದಲ್ಲಿದ್ದಾಗ ಮಾತ್ರ. ಆಡಳಿತ ಪಕ್ಷಕ್ಕೆ ಬಂದ್ರೆ ಹಿಂದಿನವರಿಗಿಂತ ಜಾಸ್ತಿ ನಾನು ಅಮೇಧ್ಯವನ್ನ ಮುಕ್ಕಬೇಕು. ಸರ್, ಇನ್ನು ನನ್ನ ಪ್ರಶ್ನೆ, ಮುಖ್ಯಮಂತ್ರಿಯಾಗಿ
ಹಾಗಾಗಿ ಸಿದ್ದರಾಮಯ್ಯನವರೇನು ಗೂಟ ಹೊಡ್ಕೊಂಡು ಇಲ್ಲೇ ಕುತ್ಕೊಂಡ್ಬಿಡೋದಿಲ್ಲ, ಮುಖ್ಯಮಂತ್ರಿ ಸ್ಥಾನದಲ್ಲೇ ಕುತ್ಕೊಳ್ಳೋದಿಲ್ಲ. ಇವತ್ತ ನಾಳೆನ ಅವ್ರಿಗೆ ಗೊತ್ತಿಲ್ಲ, ಆರೋಗ್ಯ ಒಂದ್ ಕಡೆ ಕೈ ಕೊಡ್ತಾ ಇದೆ. ಮುಖ್ಯಮಂತ್ರಿಗಳು ಈ ಮೂಡ ಕೇಸ್ ಇದೆಯಲ್ಲ, ಅದು ಬರೋವರೆಗೂ ಮುಖ್ಯಮಂತ್ರಿಗಳ ಮುಖವಾಡ ಯಾರಿಗೂ ಗೊತ್ತೇ ಆಗಿರ್ಲಿಲ್ಲ. ಮೂಡ ಕೇಸ್ ಬಂದ್ಮೇಲೆ ಮುಖ್ಯಮಂತ್ರಿಗಳ ನಿಜವಾದ ಮುಖ ಎಲ್ರಿಗೂ ಗೊತ್ತಾಯ್ತು. ಇವರು ದಲಿತರ ಪರ, ಮುಸಲ್ಮಾನರ ಪರ, ಬಡವರ ಪರ, ರೈತರ ಪರ ಅಂತ ಹೇಳಿ ಕನಸು ಕಟ್ಕೊಂಡಿದ್ರು, ಏನು ಅಹಿಂದ ನಾಯಕ ಅಂತ ಹೇಳಿ ಪಟ್ಟ ಕಟ್ಕೊಂಡಿದ್ರು. ಈಗ ಅವರ ಒಂದೊಂದೇ ಮುಖವಾಡಗಳು ಬಯಲಾಗ್ತಾ ಇದೆ ಅಂತ ಹೇಳಿ ನೀವೊಬ್ರು ರಾಜಕಾರಣಿಗೆ ಏನ್ ಅನ್ಸುತ್ತೆ ನಿಮ್ಗೆ? ಸಿದ್ದರಾಮಯ್ಯನವರು ಈ ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಗಳಲ್ಲಿ 3ನೇ ಸ್ಥಾನದಲ್ಲಿರುವ, ಮತ್ತೆ ಅವರು ನನಗೆ ಗೊತ್ತಿರುವಾಗ ಕಳೆದ 40 ವರ್ಷದಿಂದ ಯಾವುದೇ ಖಾಸಗಿ ಉದ್ಯಮ ಮಾಡಿಲ್ಲ. ಯಾಕಂದ್ರೆ 40 ವರ್ಷಗಳಿಂದ ನಿರಂತರವಾಗಿ ಒಂದು ಸಲವೂ ಸೋಲದೆ ಅವರು ನಿರಂತರವಾಗಿ ಜನಪ್ರತಿನಿಧಿಯಾಗಿ ಬಂದಿದ್ದಾರೆ, ಶಾಸಕರಾಗಿ. ಅವರು ಪ್ರಾಕ್ಟೀಸ್ ಮಾಡಿದ್ ನೋಡಿಲ್ಲ, ಬೇರೆ ಬಿಸ್ನೆಸ್ ಮಾಡಿದ್ ನೋಡಿಲ್ಲ, ರಾಜಕಾರಣದಲ್ಲಿದ್ದಾರೆ, ಮಂತ್ರಿ ಆಗಿದ್ರು. ಹಾಗಿದ್ರೆ ಅವರು ಪ್ರಾಮಾಣಿಕವಾಗಿ ಅವ್ರು ಬರ್ತಾ ಇದ್ದ ಸಂಬಳದಲ್ಲಿ ಬದುಕಿದ್ದಿದ್ರೆ 3ನೇ ಶ್ರೀಮಂತ ಉದ್ಯಮಿ ಯಾವುದು, ಶ್ರೀಮಂತ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇತ್ತಾ? ಚಾನ್ಸ್ ಇಲ್ಲ, ಚಾನ್ಸ್ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಯಾವ ತರಹದವರು ಅನ್ನೋದು ಜನರಿಗೆ ಬಹಳ ದಿವಸಗಳಿಂದನೇ ಗೊತ್ತು. ಆದ್ರೆ ನಮ್ಮ ರಾಜ್ಯದಲ್ಲಿ ಈ ಕೆಲವೊಂದು ಜಾತಿವಾದದ ಹಿನ್ನೆಲೆಯಲ್ಲಿ ಒಂದು ಸಾಮಾಜಿಕ ನ್ಯಾಯದ ಕಲ್ಪನೆ ಇರಬೇಕು. ಇದು ಕೇವಲ ಕೆಲವೇ ಜಾತಿಗಳ ಹಿಡಿತದಲ್ಲಿ, ಅದು ಕಡಿಮೆ ಜನಸಂಖ್ಯೆ ಇರುವಂತಹ ಬಲಿಷ್ಠ ಜಾತಿ ಅಂತ ಏನಂತಾರೋ, ಅಂದ್ರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹೆಚ್ಚು ಶ್ರೀಮಂತವಾಗಿರುವಂತಹ ಅಥವಾ ಮುಂದುವರೆದಿರುವಂತಹ ಸಮುದಾಯಗಳೇನಿದೆಯೋ ಅವ್ರಿಗೇನೆ ಇಲ್ಲಿ ಮುಖ್ಯಮಂತ್ರಿ ಇದಾಗಬಾರ್ದು, ರಾಜಕೀಯದಲ್ಲೂ ಸಾಮಾಜಿಕ ನ್ಯಾಯ ಬರಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಆಗಬೇಕು, ಅದಕ್ಕೆ ಯೋಗ್ಯತೆ ಇದೆ ಅಂತ ಬಯಸಿದ್ರು. ನಾನು ಸಹ ಅವರು ಮುಖ್ಯಮಂತ್ರಿ ಆದಾಗ ಸ್ವಾಗತವನ್ನ ಮಾಡಿದ್ವಿ. ನಾವೆಲ್ಲ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಭಾವಿಸಿದ್ವಿ. ಆದ್ರೆ ಅವರು ಯಾವುದೋ ಒಂದು ಜಾತಿ ಕಾರಣಕ್ಕೋ ಸಾಮಾಜಿಕ ನ್ಯಾಯದ ಕಾರಣಕ್ಕಾಗೋ ಒಬ್ಬ ಮುಖ್ಯಮಂತ್ರಿ ಆದ ಮಾತ್ರಕ್ಕೆ ಅವರು ಮಾಡುವಂತ ಎಲ್ಲಾ ಕ್ರಮಗಳನ್ನ ನಾವು ಜಾತಿ ಕಾರಣಕ್ಕೆ ಅಥವಾ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಕ್ಷಮಿಸ್ಬಿಡ್ಬೇಕಾ? ಭ್ರಷ್ಟಾಚಾರವನ್ನ, ಕರ್ತವ್ಯ ಲೋಪವನ್ನ, ಜನದ್ರೋಹವನ್ನ ಕ್ಷಮಿಸ್ತಾ ಬರ್ಬೇಕಾ? ಅವನು ಮುಖ್ಯಮಂತ್ರಿ ಆದ್ಮೇಲೆ ಅವನಿಗೆ ಜಾತಿ ಅದು ಇದು ಯಾವುದೂ ಇಲ್ಲ. ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ, ಅದು ಘನತೆಯಿಂದ ನಡ್ಕೊಳ್ಬೇಕು, ಪ್ರಾಮಾಣಿಕವಾಗಿ ನಡ್ಕೊಳ್ಬೇಕು. ಸಿದ್ದರಾಮಯ್ಯನವ್ರದ್ದು ಇವತ್ತಲ್ಲ, 2013ರಲ್ಲಿನೇ ಅವರ ಕಡು ಭ್ರಷ್ಟ ಮುಖವಾಡ ಜನರ ಮುಂದೆ ಅನಾವರಣ ಆಗಿತ್ತು. ಯಾವಾಗ? ಅದ್ಯಾವುದೋ ಹ್ಯೂಬ್ಲಾ ವಾಚ್ ಅಲ್ಲಿ ತಂದು ಕೊಟ್ಟಿದ್ಯಾರು? ಕುಮಾರಸ್ವಾಮಿ ಅವರು ಹೇಳ್ತಾನೆ ಬರ್ತಾ ಇದಾರೆ ಅದನ್ನ. ಕುಮಾರಸ್ವಾಮಿ ಇನ್ನೊಬ್ಬ ಪರಮ ಭ್ರಷ್ಟ ರಾಜಕಾರಣಿ ಅಂತ ಹೇಳಿದ್ದು ಸದನದಲ್ಲಿ ಚರ್ಚೆ ಆಗಿರುವಂತ ವಿಚಾರಕ್ಕೆ. ಇನ್ನು ಇವತ್ತು ಏನ್ ಲೋಕಾಯುಕ್ತ ಸಂಸ್ಥೆಯಲ್ಲಿರುವಂತ SP ಗಂತವ್ರೇನೆ ಲೋಕಾಯುಕ್ತ ಸಂಸ್ಥೆಯನ್ನ ದುರ್ಬಳಕೆ ಮಾಡಿಕೊಂಡು ವಸೂಲಿಗೆ ಇಳಿದಿದ್ದಾರೆ ಅಂತ ಆರೋಪಗಳು ಬಂದಿರುವಂತ ಸಂದರ್ಭದಲ್ಲಿ ಆವತ್ತು ಪೊಲೀಸರಿಗಿಂತ ದೊಡ್ಡದಾಗಿ ಲೋಕಾಯುಕ್ತನ ಮಗಾನೇ ದಂಧೆಗೆ ಇಳಿದಿದ್ರು ಅಂತ 2015ರಲ್ಲಿ ಸರಿಯಾಗಿ 10 ವರ್ಷಗಳ ಹಿಂದೆ ಹಗರಣ ಹೊರಗೆ ಬಂತು. ಆವತ್ತು ಆ ಪ್ರಕರಣವನ್ನ ದುರ್ಬಳಕೆ ಮಾಡ್ಕೊಂಡಂತ ಸಿದ್ದರಾಮಯ್ಯ ಲೋಕಾಯುಕ್ತವನ್ನ ಶುದ್ಧೀಕರಣ ಮಾಡೋದ್ರ ಬದಲಿಗೆ ತನ್ನ ಅಕ್ರಮಗಳು, ತನ್ನ ಸಂಪುಟ ಸಚಿವರ ಸಹೋದ್ಯೋಗಿಗಳ ಅಕ್ರಮಗಳು, ತನ್ನಗೆ ಆಪ್ತರಾದಂತಹ ಅಧಿಕಾರಿಗಳ ಅಕ್ರಮಗಳು ಹೊರಗೆ ಬರಬಾರ್ದು ಅಂತೇಳಿ ಲೋಕಾಯುಕ್ತವನ್ನೇ ಸರ್ವನಾಶ ಮಾಡಿ ACB ತಂದ ಮೇಲೆ ಸಿದ್ದರಾಮಯ್ಯ ಯಾವ ತರಹದ ಭ್ರಷ್ಟಾಚಾರ ವಿರೋಧಿ, ಮತ್ತೆ ಈ ಕಾಂಗ್ರೆಸ್ ಪಕ್ಷ DK ಶಿವಕುಮಾರ್ ಅಂತ ಅವರನ್ನ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಿ ಯಾವ ತರಹದ ಭ್ರಷ್ಟಾಚಾರ ವಿರೋಧಿ. ಇವತ್ತು ನರೇಂದ್ರ ಮೋದಿ ಅವರು ಕಳೆದ 11 ವರ್ಷಗಳಿಂದ ಸುಮ್ಮನೆ ಈ ದೇಶದ ಪ್ರಧಾನಿ ಆಗ್ತಾ ಇಲ್ಲ. ಕಾಂಗ್ರೆಸ್ನವರು, DMK ತರಹದವರು, ಈ ಲಾಲು ಪ್ರಸಾದ್ RJD ತರಹದವರು, ಶಿವಸೇನೆ, NCP, ಆಮೇಲೆ ಮುಲಾಯಂ ಸಿಂಗ್ ಯಾದವ್, ಮಾಯಾವತಿ, ಈ ತರ ವಿರೋಧ ಪಕ್ಷಗಳು ಯಾರೆಲ್ಲ ಇದ್ರು, ಚಂದ್ರಬಾಬು ನಾಯ್ಡು, ಇವರೆಲ್ಲರ ಅಕ್ರಮಗಳ ಭ್ರಷ್ಟಾಚಾರದ ಕಾರಣಕ್ಕಾಗಿ ಜನ ಇವರೆಲ್ಲ ಏನು UPA ಅಥವಾ ಆ ತರ ಇದ್ರು, ಇವರ ವಿರೋಧ ಪಕ್ಷಗಳ ದೌರ್ಬಲ್ಯವೇ ನರೇಂದ್ರ ಮೋದಿ ಅವರ ಶಕ್ತಿ. ಇನ್ನೇನು ಈ ದೇಶ ಜನ ನರೇಂದ್ರ ಮೋದಿ ಅವರು ಹಿಂದುತ್ವ ಹಾಗೇನೂ ಇಲ್ಲ, ನನ್ನ ದೇಶ ನನಗೊಂದು ಇದ್ರ ಆತ್ಮ ಗೊತ್ತಿದೆ. ಜನ ಅಷ್ಟು ಕೀಳಾಗಿ ಕುಬ್ಜವಾಗಿ ಮಹಾತ್ಮ ಗಾಂಧೀಜಿಯ ಬುದ್ಧನ ನೆಲದ ಜನ, ಬಸವಣ್ಣನ ನೆಲದ ಜನ ಒಪ್ಕೊಂಡಿಲ್ಲ, ಏನು ಕೋಮುವಾದವನ್ನಾಗ್ಲಿ ಸಂಕುಚಿತವಾದವನ್ನಾಗ್ಲಿ. ಆದರೆ 50, 70, 80 ವರ್ಷಗಳಿಂದ ಹೋರಾಟ, ಸ್ವಾತಂತ್ರ್ಯದ ನಂತರ ಅಧಿಕಾರದಲ್ಲಿ ಇದ್ದಂತ ಜನ, ಆ ಪಕ್ಷಗಳು ತುರ್ತು ಪರಿಸ್ಥಿತಿಯ ಜಯಪ್ರಕಾಶ್ ನಾರಾಯಣರಂತವರ, ಲೋಕನಾಯಕ JP ಅವರ ಹೋರಾಟವನ್ನ ಬಳಕೆ ಮಾಡಿಕೊಂಡು ಅಧಿಕಾರಕ್ಕೇರಿದಂತ ಹಲವು ಪ್ರಾದೇಶಿಕ ಪಕ್ಷಗಳ ಮುಖಂಡರುಗಳು, ಅವರ ಕುಟುಂಬ ರಾಜಕಾರಣ, ಅವರ ಭ್ರಷ್ಟಾಚಾರ, ಅವರ ಅನೈತಿಕತೆ, ಇವರೆಲ್ಲರಿಗಿಂತ ಇವರೆಷ್ಟೋ ವಾಸಿ, ಹೆಣ್ರಿಲ್ಲ, ಮಕ್ಕಳಿಲ್ಲ. ಸರ್, ನೀವಾಗ್ಲೇ ಈ ತರಕ್ಕೆ ಬಂದಿದೆ. ಹಾಗಾಗಿ ಸಿದ್ದರಾಮಯ್ಯನವರ ಮುಖವಾಡ ಕಳಿಸ್ತಾ ಇರೋದು ಮೊದಲಲ್ಲ. ಸಿದ್ದರಾಮಯ್ಯ, ನಾನು 10 ವರ್ಷಗಳಿಂದನೇ ಹೇಳಿದ್ದೀನಿ, ಇವತ್ತಿನ ಕರ್ನಾಟಕದ ಭ್ರಷ್ಟಾಚಾರ ಕೃಪಾಪೋಷಿತ ಮಂಡಳಿಯ ಅಧ್ಯಕ್ಷ ಸಿದ್ದರಾಮಯ್ಯ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.